ಸರ್, ನಾನು ರಮೇಶ್ ಸಂಕ್ರಾಂತಿ ಅಂತ ದೊಡ್ಡಬಳ್ಳಾಪುರ ತಾಲೂಕು ಭೂಮಿ ಮತ್ತು ವಸತಿ ಹಕ್ಕು ವಂಚಿತರ ಹೋರಾಟ ಸಮಿತಿ ಮತ್ತು ಎದ್ದೇಳು ಕರ್ನಾಟಕದ ಭಾಗವಾಗಿ ನಾವು ಕೆಲಸ ಮಾಡ್ತಾಯಿದ್ದೀವಿ. ಇಲ್ಲಿ ಈ ಚಿಕ್ಕಬಳ್ಳಾಪುರ ತಾಲೂಕಿನಲ್ಲಿ ನಡೆಯುತ್ತಿರುವ ಈ ಹೋರಾಟಕ್ಕೆ ನಮ್ಮ ಸಂಪೂರ್ಣವಾದ ಬೆಂಬಲ ಇದೆ. ಯಾಕಂದರೆ ಈ ಏನು ಇವರು ಬೇಡಿಕೆ ಸ್ಮಶಾನಗಳಿಲ್ಲದೆ ಸುಮಾರು ಕಡೆ ಮನೆಗಳಿಲ್ಲದೆ ಸಾಯ್ತಾ ಇದ್ದಾರೆ, ನರಳುತ್ತಾ ಇದ್ದಾರೆ. ಇನ್ನೊಂದು ವಿಚಾರ ಏನಂದರೆ, ಇಲ್ಲಿ ಜಗ್ಗಿ ವಾಸುದೇವನ್ನವ್ರಿಗೆ ಒಂದು 30 ಎಕರೆ ಭೂಮಿನೂ ಒಂದು 100 ಎಕರೆ 100 ಕೋಟಿ ರೂಪಾಯಿ ದುಡ್ಡು ಕೊಟ್ಟಿದ್ದಾರೆ. ಅದು ನಾವು ಕೊಟ್ಟಿದ್ದು ತಪ್ಪು ಅಂತ ನಾವೇನು ಹೇಳಲ್ಲ. ಆದರೆ ಅವರಿಂದ ಈ ದೇಶಕ್ಕೂ ನಮ್ಮ ಜನಕ್ಕೂ ಏನೂ ಲಾಭ ಇಲ್ಲ, ಸರ್ಕಾರಕ್ಕೂ ಲಾಭ ಇಲ್ಲ. ಆದರೆ ನಮಗೆ ಕೊಟ್ಟರೆ ನಾವು ಕಷ್ಟಪಟ್ಟು ಕೆಲಸ ಮಾಡಿ ಸಂಪಾದನೆ ಮಾಡಿ ದುಡ್ಡು ಟ್ಯಾಕ್ಸ್ ರೂಪದಲ್ಲಿ ಸರ್ಕಾರಕ್ಕೆ ಹೋಗುತ್ತೆ ಮತ್ತು ಅದು ಈ ದೇಶದ ಸಂಪತ್ತು ವೃದ್ಧಿ ಆಗುತ್ತೆ. ಆದರೆ ಅದನ್ನು ಮಾಡೋದನ್ನು ಬಿಟ್ಟು ಇವರೇನು ಮಾಡ್ತಿದ್ದಾರೆ, ಯಾರೋ ಡ್ಯಾನ್ಸ್ ಆಡೋರಿಗೆ ಕುಡಿದ್ಬಿಟ್ಟು ಪೈಲಾಗಿ ಡ್ಯಾನ್ಸ್ ಮಾಡ್ತಾ ಇರೋರಿಗೆಲ್ಲ ಭೂಮಿ ಕೊಡ್ತಾ ಇದ್ದಾರೆ. ಅದನ್ನು ನಾವು ಅಕ್ಷಮ್ಯ ಅಂತ ಹೇಳೋದ್ರ ಮೂಲಕ ನಮ್ಮ ಜನಕ್ಕೆ ಭೂಮಿ ಮತ್ತು ವಸತಿ ಕೊಡಬೇಕು. ಇದು ಸಂವಿಧಾನಾತ್ಮಕ ಹಕ್ಕು ಅಂತ ಈ ಮೂಲಕ ನಾನು ಆಗ್ರಹ ಮಾಡೋಕ್ಕೆ ಇಷ್ಟಪಡ್ತೀನಿ. ಸರ್, ನಾನು ರಮೇಶ್ ಸಂಕ್ರಾಂತಿ ಅಂತ ದೊಡ್ಡಬಳ್ಳಾಪುರ ತಾಲೂಕು ಭೂಮಿ ಮತ್ತು ವಸತಿ ಹಕ್ಕು ವಂಚಿತರ ಹೋರಾಟ ಸಮಿತಿ ಮತ್ತು ಎದ್ದೇಳು ಕರ್ನಾಟಕದ ಭಾಗವಾಗಿ ನಾವು ಕೆಲಸ ಮಾಡ್ತಾಯಿದ್ದೀವಿ. ಇಲ್ಲಿ ಈ ಚಿಕ್ಕಬಳ್ಳಾಪುರ ತಾಲೂಕಿನಲ್ಲಿ ನಡೆಯುತ್ತಿರುವ ಈ ಹೋರಾಟಕ್ಕೆ ನಮ್ಮ ಸಂಪೂರ್ಣವಾದ ಬೆಂಬಲ ಇದೆ. ಯಾಕಂದರೆ ಈ ಏನು ಇವರು ಬೇಡಿಕೆ ಸ್ಮಶಾನಗಳಿಲ್ಲದೆ ಸುಮಾರು ಕಡೆ ಮನೆಗಳಿಲ್ಲದೆ ಸಾಯ್ತಾ ಇದ್ದಾರೆ, ನರಳುತ್ತಾ ಇದ್ದಾರೆ. ಇನ್ನೊಂದು ವಿಚಾರ ಏನಂದರೆ, ಇಲ್ಲಿ ಜಗ್ಗಿ ವಾಸುದೇವನ್ನವ್ರಿಗೆ ಒಂದು 30 ಎಕರೆ ಭೂಮಿನೂ ಒಂದು 100 ಎಕರೆ 100 ಕೋಟಿ ರೂಪಾಯಿ ದುಡ್ಡು ಕೊಟ್ಟಿದ್ದಾರೆ. ಅದು ನಾವು ಕೊಟ್ಟಿದ್ದು ತಪ್ಪು ಅಂತ ನಾವೇನು ಹೇಳಲ್ಲ. ಆದರೆ ಅವರಿಂದ ಈ ದೇಶಕ್ಕೂ ನಮ್ಮ ಜನಕ್ಕೂ ಏನೂ ಲಾಭ ಇಲ್ಲ, ಸರ್ಕಾರಕ್ಕೂ ಲಾಭ ಇಲ್ಲ. ಆದರೆ ನಮಗೆ ಕೊಟ್ಟರೆ ನಾವು ಕಷ್ಟಪಟ್ಟು ಕೆಲಸ ಮಾಡಿ ಸಂಪಾದನೆ ಮಾಡಿ ದುಡ್ಡು ಟ್ಯಾಕ್ಸ್ ರೂಪದಲ್ಲಿ ಸರ್ಕಾರಕ್ಕೆ ಹೋಗುತ್ತೆ ಮತ್ತು ಅದು ಈ ದೇಶದ ಸಂಪತ್ತು ವೃದ್ಧಿ ಆಗುತ್ತೆ. ಆದರೆ ಅದನ್ನು ಮಾಡೋದನ್ನು ಬಿಟ್ಟು ಇವರೇನು ಮಾಡ್ತಿದ್ದಾರೆ, ಯಾರೋ ಡ್ಯಾನ್ಸ್ ಆಡೋರಿಗೆ ಕುಡಿದ್ಬಿಟ್ಟು ಪೈಲಾಗಿ ಡ್ಯಾನ್ಸ್ ಮಾಡ್ತಾ ಇರೋರಿಗೆಲ್ಲ ಭೂಮಿ ಕೊಡ್ತಾ ಇದ್ದಾರೆ. ಅದನ್ನು ನಾವು ಅಕ್ಷಮ್ಯ ಅಂತ ಹೇಳೋದ್ರ ಮೂಲಕ ನಮ್ಮ ಜನಕ್ಕೆ ಭೂಮಿ ಮತ್ತು ವಸತಿ ಕೊಡಬೇಕು. ಇದು ಸಂವಿಧಾನಾತ್ಮಕ ಹಕ್ಕು ಅಂತ ಈ ಮೂಲಕ ನಾನು ಆಗ್ರಹ ಮಾಡೋಕ್ಕೆ ಇಷ್ಟಪಡ್ತೀನಿ. ಸರ್, ನಾನು ರಮೇಶ್ ಸಂಕ್ರಾಂತಿ ಅಂತ ದೊಡ್ಡಬಳ್ಳಾಪುರ ತಾಲೂಕು ಭೂಮಿ ಮತ್ತು ವಸತಿ ಹಕ್ಕು ವಂಚಿತರ ಹೋರಾಟ ಸಮಿತಿ ಮತ್ತು ಎದ್ದೇಳು ಕರ್ನಾಟಕದ ಭಾಗವಾಗಿ ನಾವು ಕೆಲಸ ಮಾಡ್ತಾಯಿದ್ದೀವಿ. ಇಲ್ಲಿ ಈ ಚಿಕ್ಕಬಳ್ಳಾಪುರ ತಾಲೂಕಿನಲ್ಲಿ ನಡೆಯುತ್ತಿರುವ ಈ ಹೋರಾಟಕ್ಕೆ ನಮ್ಮ ಸಂಪೂರ್ಣವಾದ ಬೆಂಬಲ ಇದೆ. ಯಾಕಂದರೆ ಈ ಏನು ಇವರು ಬೇಡಿಕೆ ಸ್ಮಶಾನಗಳಿಲ್ಲದೆ ಸುಮಾರು ಕಡೆ ಮನೆಗಳಿಲ್ಲದೆ ಸಾಯ್ತಾ ಇದ್ದಾರೆ, ನರಳುತ್ತಾ ಇದ್ದಾರೆ. ಇನ್ನೊಂದು ವಿಚಾರ ಏನಂದರೆ, ಇಲ್ಲಿ ಜಗ್ಗಿ ವಾಸುದೇವನ್ನವ್ರಿಗೆ ಒಂದು 30 ಎಕರೆ ಭೂಮಿನೂ ಒಂದು 100 ಎಕರೆ 100 ಕೋಟಿ ರೂಪಾಯಿ ದುಡ್ಡು ಕೊಟ್ಟಿದ್ದಾರೆ. ಅದು ನಾವು ಕೊಟ್ಟಿದ್ದು ತಪ್ಪು ಅಂತ ನಾವೇನು ಹೇಳಲ್ಲ. ಆದರೆ ಅವರಿಂದ ಈ ದೇಶಕ್ಕೂ ನಮ್ಮ ಜನಕ್ಕೂ ಏನೂ ಲಾಭ ಇಲ್ಲ, ಸರ್ಕಾರಕ್ಕೂ ಲಾಭ ಇಲ್ಲ. ಆದರೆ ನಮಗೆ ಕೊಟ್ಟರೆ ನಾವು ಕಷ್ಟಪಟ್ಟು ಕೆಲಸ ಮಾಡಿ ಸಂಪಾದನೆ ಮಾಡಿ ದುಡ್ಡು ಟ್ಯಾಕ್ಸ್ ರೂಪದಲ್ಲಿ ಸರ್ಕಾರಕ್ಕೆ ಹೋಗುತ್ತೆ ಮತ್ತು ಅದು ಈ ದೇಶದ ಸಂಪತ್ತು ವೃದ್ಧಿ ಆಗುತ್ತೆ. ಆದರೆ ಅದನ್ನು ಮಾಡೋದನ್ನು ಬಿಟ್ಟು ಇವರೇನು ಮಾಡ್ತಿದ್ದಾರೆ, ಯಾರೋ ಡ್ಯಾನ್ಸ್ ಆಡೋರಿಗೆ ಕುಡಿದ್ಬಿಟ್ಟು ಪೈಲಾಗಿ ಡ್ಯಾನ್ಸ್ ಮಾಡ್ತಾ ಇರೋರಿಗೆಲ್ಲ ಭೂಮಿ ಕೊಡ್ತಾ ಇದ್ದಾರೆ. ಅದನ್ನು ನಾವು ಅಕ್ಷಮ್ಯ ಅಂತ ಹೇಳೋದ್ರ ಮೂಲಕ ನಮ್ಮ ಜನಕ್ಕೆ ಭೂಮಿ ಮತ್ತು ವಸತಿ ಕೊಡಬೇಕು. ಇದು ಸಂವಿಧಾನಾತ್ಮಕ ಹಕ್ಕು ಅಂತ ಈ ಮೂಲಕ ನಾನು ಆಗ್ರಹ ಮಾಡೋಕ್ಕೆ ಇಷ್ಟಪಡ್ತೀನಿ.